ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ. ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ನಾಶವುಳ್ಳ ಶರೀರಗಳು ಅಧಿಭೂತಗಳು. ಸಮಷ್ಟಿ ಜೀವಾಭಿಮಾನಿಯಾದ ಹಿರಣ್ಯಗರ್ಭ ಪುರುಷನು ಅಧಿದೈವತವು. ದೇಹಧಾರಿಗಳಲ್ಲಿ ಶ್ರೇಷ್ಠನೇ ಈ ದೇಹದಲ್ಲಿ ಅಂತರ್ಯಾಮಿಯಾದ ನಾನೇ ಅಧಿಯಜ್ಞನು. ಯಾವುದಕ್ಕೆ ನಾಶವಿಲ್ಲವೋ ಅದೇ ಪರಬ್ರಹ್ಮ ಎಂದು ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಭಗವಂತ ನಾಶವುಳ್ಳ ಎಲ್ಲವೂ ಅಧಿಭೂತಗಳು ಎನ್ನುತ್ತಿದ್ದಾನೆ. ಒಂದು ಶರೀರ ಅಧಿಭೂತ ಎಂಬುದು ತಿಳಿದ ವಿಷಯ. ಶರೀರ ಪಂಚಭೂತಗಳಿಂದ ಆಗಿದ್ದರೂ ಶರೀರ ನಾಶವಾಗಬಹುದು. ಆದರೆ ಶರೀರದಲ್ಲಿರುವ ಪಂಚಭೂತಗಳು ಪ್ರಪಂಚವನ್ನು ವ್ಯಾಪಿಸಿರುವ ಪಂಚಭೂತಗಳಲ್ಲಿ ಲೀನ ಆಗಬಹುದೇ ಹೊರತು ನಾಶವಾಗುವುದಿಲ್ಲ. ಪಂಚಭೂತಗಳು ಒಟ್ಟಾಗಿ ಸೃಷ್ಟಿಸಿದ ಕಣ್ಣಿಗೆ ಕಾಣುವ ಜೀವಿ ಅಥವಾ ವಸ್ತುಗಳು ಅಧಿಭೂತಗಳು. ಪಂಚಭೂತಗಳು ಒಂದಾಗಿ ಸೃಷ್ಟಿಸಿ ವ್ಯಕ್ತವಾದ ದೇಹದಲ್ಲಿ ಜೀವದ ಅಭಿಮಾನಿಯಾಗಿರುವ ಹಿರಣ್ಯಗರ್ಭ ಪುರುಷನು ಅಧಿದೈವತವು. ಈ ದೇಹವನ್ನು ನಡೆಸುವವನೇ ಭಗವಂತ. ಆತನೇ ಅಧಿಯಜ್ಞನು. ಯಂತ್ರ, ತಂತ್ರ ಹಾಗೂ ಮಂತ್ರ ಈ ಮೂಲಕ ಹೇಳುವುದಾದರೆ ದೇಹ ಒಂದು ಯಂತ್ರ, ಇದಕ್ಕೆ ನಾಶವಿದೆ. ಇದು ಅಧಿಭೂತ. ಈ ಯಂತ್ರ ಒಂದು ಕಾರಣಕ್ಕಾಗಿ ತಯಾರಿಸಲ್ಪಟ್ಟಿದೆ. ಈ ಯಂತ್ರ ಇರುವಿಕೆಗೆ ಕಾರಣವಾದದ್ದು ಅಧಿದೈವತ. ಈ ಯಂತ್ರ ಮಾಡಬೇಕಾದ ಕಾರ್ಯ ಮಾಡಿಸುವವ ಅವನೇ ಅಧಿಯಜ್ಞ. ಹರಿ ಓಂ.